ಮೂಲಕ ತಿಳಿಸ್ತಾ ಇದ್ದೀವಿ. ಆಶಾ ಕಾರ್ಯಕರ್ತೆಯರು ಕಳೆದ 15 ವರ್ಷಗಳಿಂದ ಆರೋಗ್ಯ ಕಾರ್ಯಕರ್ತರಾಗಿ ಗ್ರಾಮೀಣ ಭಾಗದಲ್ಲಿ ಮತ್ತು ನಗರದ ಕೊಳಚೆ ಪ್ರದೇಶಗಳಲ್ಲಿ ಆರೋಗ್ಯ ಸೇವೆನ ಜನಗಳಿಗೆ ಆರೋಗ್ಯದ ಅರಿವನ್ನು ಮೂಡಿಸುವಂಥ ಮಹತ್ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಕೊರೋನಾ ಅಂತ ಸಂದರ್ಭದಲ್ಲಿ ಅವರೊಂದು ಜೀವದ ಹಂಗು ತೊರೆದು ಬಿಟ್ಟು ಕೆಲಸ ಮಾಡಿರುವಂಥದ್ದು ಎಲ್ಲರೂ ಗಮನಿಸ್ತಿರುವಂಥ ವಿಷಯ. ಈ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇಡೀ ಕರ್ನಾಟಕದ ಆಶಾ ಕಾರ್ಯಕರ್ತೆಯರ ಒಂದು ಅದ್ಭುತ ಕೆಲಸ ನೋಡಿ ಪ್ರಶಂಸನಾ ಪತ್ರ ಕೇಂದ್ರ ಆರೋಗ್ಯ ಇಲಾಖೆಯವರು ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿನೇ ಸಾಮಾಜಿಕ ಆರೋಗ್ಯ ನಾಯಕರು ಅಂತೇಳಿ ವಿಶ್ವ ಆರೋಗ್ಯ ಸಂಸ್ಥೆ ಇವರಿಗೆ ಬಿರುದನ್ನು ಕೊಟ್ಟಿರೋದು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಳೆದ 15 ವರ್ಷದ ಹಿಂದೆ ಆಶಾ ಕಾರ್ಯಕರ್ತೆಯರನ್ನ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಇವ್ರನ್ನ ನೇಮಕ ಮಾಡಿದರು. ಆಗ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಶಿಶು ಮರಣ, ತಾಯಿ ಮರಣ ಅತಿ ಹೆಚ್ಚು ಇರುವಂಥದ್ದನ್ನು ಕಡಿಮೆ ಮಾಡಬೇಕನ್ನೋದು ಪ್ರಮುಖ ಉದ್ದೇಶ ಆಗಿತ್ತು. ಈ ಒಂದು ಕೆಲಸನ ಬಹಳ ಸರ್ಕಾರದ ನಿರೀಕ್ಷೆ ಮೀರಿ ಮಾಡಿದ್ದಾರೆ ಅಂತಂದೇಳಿ ಇವತ್ತು ಅಂಕಿಅಂಶಗಳು ತೋರಿಸ್ಕೊಡ್ತಾ ಇದೆ. ಅಂದರೆ ಶಿಶು ಮರಣ, ತಾಯಿ ಮರಣ ಕಡಿಮೆ ಆಗಿದೆ, ಎಲ್ಲ ಆರೋಗ್ಯ ಸೂಚಿಮಾಪಕಗಳು ಹೆಚ್ಚಾಗಿದೆ ಅಂಥದ್ದು ಇಲಾಖಾ ವರದಿಯೇ ಹೇಳುತ್ತೆ. ಇದು ಆರೋಗ್ಯ ಇಲಾಖೆಯಲ್ಲಿ ಇವರು ಸಲ್ಲಿಸ್ತಾ ಇರುವಂಥ ಸೇವೆಯ ಮಹತ್ವನ ತೋರಿಸುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ ಇವರು ಕೆಲಸ ಯಾವುದೇ ಒಂದು ಸಮಯ ನಿಗದಿ ಇಲ್ಲದೇ ಕನಿಷ್ಠ 2 ಗಂಟೆಗಳ ಕಾಲ ಅವರ ಒಂದು ಕ್ಷೇತ್ರದಲ್ಲಿ ಅವರ ವ್ಯಾಪ್ತಿಯಲ್ಲಿ ಮಾಡಬೇಕು ಅನ್ನುವಂಥದ್ದು ಇರೋದು. ಆದರೆ ಇವತ್ತಿನ ಕೆಲಸ ಯಾವ ರೀತಿ ಆಗ್ತಾ ಇದೆ ಅಂದರೆ 2 ಗಂಟೆ ಮನೆಗಿದ್ದು ಇನ್ನು ಉಳಿದ ಎಲ್ಲ ಟೈಮ್ ಕೂಡ ಇವ್ರು ಕೆಲಸ ಮಾಡೋ ಥರ ಆಗ್ತಾಯಿದೆ. ಯಾವುದೇ ಒಬ್ಬ ಗರ್ಭಿಣಿ ಮಹಿಳೆ ರಾತ್ರಿ 12 ಗಂಟೆ 1 ಗಂಟೆಗೆ ಕರೆದ್ರೂ ಹೋಗಬೇಕಾಗತ್ತೆ. ಅದ್ರ ಜೊತೆಗೆ ಡೆಂಗ್ಯೂ, ಮಲೇರಿಯಾ ಇಂಥ ಸಾಂಕ್ರಾಮಿಕ ರೋಗಗಳು ಬಂದಾಗ ಸರ್ವೆ ಅಂತ ತಗೊಳ್ತಾರೆ. ಬೆಳಗ್ಗೆ 6 ಗಂಟೆಗೆ ಹೋಗ್ಬೇಕಂದ್ರೆ ಹೋಗಬೇಕು. ಕೆಲವು ಸರ್ವೆಗಳಿಗೆ ಎಲ್ಲ ಕೆಲಸಕ್ಕೆ ಹೋಗಿ ಜನ ಮನೆಗೆ ಬಂದಿರ್ತಾರೆ, ಸಂಜೆ ಹೋಗಿ ರಾತ್ರಿ 8 ಗಂಟೆಗೆ ಹೋಗಿ ಅಂದರೆ ಕೂಡ ಮಾಡಬೇಕು. ಈ ರೀತಿ ಹಗಲು ರಾತ್ರಿ ಮಳೆ ಚಳಿ ಬಿಸಿಲಂದ ಕೆಲಸ ಮಾಡೋವಂಥವ್ರು. ಇಲ್ಲಿ ಸರ್ಕಾರ ಇವರ ಸೇವೆಗೆ ತಕ್ಕಷ್ಟು ಪ್ರತಿಫಲ ಕೊಡ್ತಾ ಇಲ್ಲ ಅನ್ನೋಂಥ ಕೊರಗು ಎಲ್ಲ ಆಶಾಗಳಲ್ಲೂ ಇದೆ. ಎಲ್ಲರೂ ಗಮನಿಸಿರುವಂಥ ಹೋರಾಟಗಳನ್ನ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಬಹುತೇಕ ಹಲವಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದ್ದಾವೆ. ಇವ್ರಿಗೆ ಸಿಗುವಂಥದ್ದು ರಾಜ್ಯ ಸರ್ಕಾರದಿಂದ ಕಳೆದ 7 ವರ್ಷದ ಹಿಂದೆ 3,500 ಅಂತ ಫಿಕ್ಸ್ ಆಗಿ ಇದೀಗ 5,000 ರೂಪಾಯಿ ನಿಗದಿಯಾಗಿದೆ. ಕೇಂದ್ರ ಸರ್ಕಾರದಿಂದ ಬರುವಂಥದ್ದು ಕೇಂದ್ರ ಸರ್ಕಾರದ ಪ್ರೋತ್ಸಾಹಧನ. ಅಂದರೆ ಇವರು ಕೆಲಸ ಮಾಡಿದ ಕೆಲಸಗಳಿಗೆ ತಕ್ಕಂತೆ ಅಂತ ಹೇಳಿ 40 ಕೆಲಸಗಳನ್ನ ಕೊಟ್ಟಿದ್ದಾರೆ. ಅದನ್ನು ಪಡಿಬೇಕಂದ್ರೆ ಸಾಫ್ಟ್ವೇರ್ ಮೂಲಕ, ಅಂದರೆ ಆನ್ಲೈನ್ ಮೂಲಕ ಎಂಟ್ರಿ ಆಗಬೇಕಾದು ಸಿಗುತ್ತೆ. ಸಮಸ್ಯೆ ಅಂದರೆ ನಾವು ಮಾಡಿರ್ತೀವಿ ಕೆಲಸ, ಎಂಟ್ರಿ ಮಾಡೋರಿಲ್ಲ. ಇಲಾಖೆಯಲ್ಲಿ ಸುಮಾರು ಏನಿಲ್ಲ ಅಂದರೂ ಕೂಡ 35% ವೇಕೆನ್ಸಿ ಇದೆ. ನಮ್ಮ ಸಿಬ್ಬಂದಿ ಮೇಲ್ನವ್ರು ಮಾಡಿಲ್ಲ ಅಂದರೆ ನಾವು ಮಾಡಿದ ಕೆಲಸಕ್ಕೆ ಹೇಗೆ ದುಡ್ಡು ಬರುತ್ತೆ? ದುಡ್ದಷ್ಟು ಪ್ರತಿಫಲ ಸಿಗ್ತಾ ಇಲ್ಲ. ಅದೇ ನಮ್ಮ ಕೂಗು. ಇದನ್ನೆಲ್ಲ ತೆಗೆದುಹಾಕಿ ನೀವು ಯಾವುದೇ ದೇಶದ ಯಾವುದೇ ರಾಜ್ಯದಲ್ಲಿಲ್ಲ, ನಮ್ಮ ಕರ್ನಾಟಕದಲ್ಲಿ ಒಂದೇ ಈ ಥರದ್ದೊಂದು ಪ್ರೋತ್ಸಾಹಧನ ಮಾದರಿ ಆನ್ಲೈನ್ ಮುಖಾಂತರ ಮಾಡ್ತಾ ಇದ್ದಾರೆ. ಅದು ಸರ್. ಸೊ ಇದನ್ನೆಲ್ಲ ತೆಗೆದುಹಾಕಿ ಕನಿಷ್ಠ 15,000 ಮಾಡಬೇಕು ಅನ್ನೋದು ನಮ್ಮ ಪ್ರಮುಖವಾದ ಬೇಡಿಕೆ. ನಮ್ಮ ಸಮ್ಮೇಳನ, ರಾಜ್ಯ ಸಮ್ಮೇಳನ ಸೆಪ್ಟೆಂಬರ್ 13, 14 ಕಲಬುರಗಿಯ ವೀರಶೈವ ಕಲ್ಯಾಣ ಮಂಟಪದ ಮುಂಭಾಗದಲ್ಲಿರುವಂಥ ಗಾರ್ಡನ್ ಓಪನ್ ಸೆಷನ್ ಇದೆ. ಅಲ್ಲಿ ಸುಮಾರು 6,000ಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತೆಯರು ರಾಜ್ಯದ ಮೂಲೆಗಳಿಂದ ಬರ್ತಾ ಇದ್ದಾರೆ. ಕಲಬುರಗಿಗೆ 31 ಜಿಲ್ಲೆಯಿಂದ ಭಾಗವಹಿಸ್ತಾ ಇದ್ದಾರೆ. ಅದೇ ದಿನ ಸಂಜೆ 5 ಗಂಟೆಯಿಂದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಪ್ರತಿನಿಧಿ ಅಧಿವೇಶನ ಸುಮಾರು 600 ಜನಕ್ಕೂ ಹೆಚ್ಚು 2 ದಿನಗಳ ಕಾಲ ಭಾಗವಹಿಸ್ತಾ ಇದ್ದಾರೆ. 13, 14 ಪ್ರಮುಖವಾಗಿ ಸರ್ಕಾರಿ ನೌಕರರಂತ ಪರಿಗಣಿಸಬೇಕು. ಅಲ್ಲಿವರೆಗೂ ಕಾರ್ಮಿಕರಂತ ಪರಿಗಣಿಸ್ರಿ. ಕನಿಷ್ಠ 15,000 ರೂಪಾಯಿ ಅಲ್ಲಿವರೆಗೂ ಫಿಕ್ಸ್ ಮಾಡಿ. ಅದೇ ರೀತಿ ಕೇಂದ್ರ ಅಥವಾ ರಾಜ್ಯ ಬಜೆಟ್ನಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚು ಹಣ ಮೀಸಲಿಡಿ. ಅದು ಇಡೀ ಜನಗಳಿಗೂ ಕೂಡ ಇವತ್ತು ಆರೋಗ್ಯ ಕ್ಷೇತ್ರಕ್ಕೆ ಏನು ಸಿಗಬೇಕು ಅದು ಸಿಗ್ತಾ ಇಲ್ಲ. ಅದು ಸಿಕ್ಕತ್ತೆ, ದುಡಿತಾ ಇರೋರಿಗೆ ಅವರಿಗೆ ಪ್ರತಿಫಲ ಕೂಡ ಸಿಕ್ಕತ್ತೆ. ಈ ಎಲ್ಲ ಪ್ರಮುಖ ಬೇಡಿಕೆಗಳ ಜೊತೆಗೆ ನಾವು ಈ ಸಮ್ಮೇಳನ ಹಮ್ಮಿಕೊಳ್ತಿದ್ದೀವಿ ಸರ್. ಅದೇ ದಿನ ಬೆಳಗ್ಗೆ ನಾವು ರೈಲ್ವೆ ಸ್ಟೇಷನ್ನಿಂದ ವೀರಶೈವ ಕಲ್ಯಾಣ ಮಂಟಪದ ಭಾಗದವರೆಗೂ ಮೆರವಣಿಗೆ ಇರುತ್ತೆ ಬೆಳಗ್ಗೆ 11ರಿಂದ. ಅದಾದ ನಂತರ ಬಹಿರಂಗ ಅಧಿವೇಶನ. ಒಟ್ಟಾರೆಯಾಗಿ ಈ ದುಡಿತಾ ಇರೋವಂಥ ಆಶಾ ಕಾರ್ಯಕರ್ತೆಯರ ಸಂಘಟಿತ ಹೋರಾಟಗಳೇನು ನಡೆದಿದೆ ಮತ್ತಷ್ಟು ಇದನ್ನು ಬಲಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಎಲ್ಲ ಸಮ್ಮೇಳನಗಳು ಮುಗಿಸಿ
ಈಗ ರಾಜ್ಯ ಮಟ್ಟದ ಸಮ್ಮೇಳನ ಕಲಬುರಗಿಯಲ್ಲಿ 13-14 ನಡೀತಾ ಇದೆ. ಇದಕ್ಕೆ ಎಲ್ಲರ ಒಂದು ಬೆಂಬಲ ಸಹಕಾರ ಈ ಮೂಲಕ ಕೋರ್ತಾ ಇದ್ದೀವಿ. ಅದೇ ರೀತಿ ಎಲ್ಲ ಆಶಾ ಕಾರ್ಯಕರ್ತೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂಥದ್ದಕ್ಕೂ ಕೂಡ ನಾವು ಈ ಮೂಲಕ ಕರೆ ಕೊಡ್ತಾ ಇದ್ದೀವಿ ಸರ್. ಹಾಂ ಸರ್, ಎಸ್, ಆವತ್ತಿನ ದಿನ ಮುಖ್ಯ ಅತಿಥಿಗಳಾಗಿ ಗೌರವಾನ್ವಿತ ಶ್ರೀಮತಿ ಕೆ ಉಮಾ ಅಂತೇಳಿ SUCI ಪಕ್ಷದ ರಾಜ್ಯ ಕಾರ್ಯದರ್ಶಿಗಳು, ಅದೇ ರೀತಿ ಅತಿಥಿಗಳಾಗಿ ಕಲಬುರಗಿಯ ಕೇಂದ್ರೀಯ ವಿದ್ಯಾಲಯದ ಪ್ರೊಫೆಸರ್ ಶಿವಗಂಗಮ್ಮ ರುಮ್ಮ ಅವರು ಕೂಡ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಡಾಕ್ಟರ್ ಸುಧಾ ಕಾಮತ್ ಅಂತೇಳಿ ಮೆಡಿಕಲ್ ಸರ್ವಿಸ್ ಸೆಂಟರ್ ಅಖಿಲ ಭಾರತ ಉಪಾಧ್ಯಕ್ಷರು, ಅವರು ಫಸ್ಟ್ ಲೇಡಿ ಪ್ಲಾಸ್ಟಿಕ್ ಸರ್ಜನ್ ಇನ್ ಕರ್ನಾಟಕ, ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಸೊ ಇನ್ನು ವಿವಿಧ ನಮ್ಮ AIUTUCಯ ರಾಜ್ಯ ನಾಯಕರು ಕೂಡ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಡಿ ನಾಗಲಕ್ಷ್ಮಿ, ರಾಜ್ಯ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ.